ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನೆನ್ನೆ ನಡೆದಿರ್ತಕ್ಕಂಥ HK ವಿಭಾಗದ GK ಕ್ವಶನ್ ಪೇಪರ್ದು ಕೀ ಆನ್ಸರ್ಸ್ ನೋಡೋಣ ಫ್ರೆಂಡ್ಸ್. HK ಕ್ವಶನ್ ಪೇಪರ್ದು ಕೀ ಆನ್ಸರ್ಸ್ದು ನೋಡೋಣ ಫ್ರೆಂಡ್ಸ್. ಮೊದಲ ಕ್ವಶನ್ ಬಂದ್ಬಿಟ್ಟು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ ಅಂತೇಳಿ ಕ್ವಶನ್ ಇದೆ ಫ್ರೆಂಡ್ಸ್. ಈ ಕ್ವಶನ್ನಿಗೆ ರಾಜಸ್ಥಾನ ಆಪ್ಷನ್ ಸೆಕೆಂಡ್ ಎರಡನೇ ಆನ್ಸರ್ ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಹಾಗೆ ಎರಡನೇ ಕ್ವಶನ್, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸುವ ತಿಂಗಳು ಯಾವುದು ಅಂತ ಕೇಳಿರ್ತಾರೆ. ಸೊ ಈ ಕ್ವಶನಿಗೆ ಅಕ್ಟೋಬರ್, ಎರಡನೇ ಆಪ್ಷನ್ ಅಕ್ಟೋಬರ್ ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಹಾಗೆ ಮೂರನೇ ಕ್ವಶನ್ ಬಂದ್ಬಿಟ್ಟು, ಭಾರತದ ಸಂವಿಧಾನದ 243D ವಿಧಿಯು ಇದನ್ನು ನಿರೂಪಿಸುವುದು ಅಂತ ಕೇಳಿರ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ನಿರೂಪಿಸುವುದು ಅಂತೇಳಿ ಕೇಳಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಈ ಕ್ವಶನಿಗೆ ಗ್ರಾಮ ಪಂಚಾಯಿತಿಗಳ ಮೀಸಲಾತಿ ಅಂತೇಳಿ ಎರಡನೇ ಕ್ವಶನ್ ಕರೆಕ್ಟ್ ಆಗಿರುತ್ತದೆ. ಎರಡನೇ ಆಪ್ಷನ್ ಕರೆಕ್ಟ್ ಆಗಿರುತ್ತದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲು ಅಂತೇಳಿ ಎರಡನೇ ಆಪ್ಷನ್ ಕರೆಕ್ಟ್ ಆಗಿರ್ತದೆ ಫ್ರೆಂಡ್ಸ್. ಹಾಗೆ ನಾಲ್ಕನೇದು ಕ್ವಶನ್ ಬಂದ್ಬಿಟ್ಟು, MG ನರೇಗಾ GPದ ಪ್ರಮುಖ ಗುಣಲಕ್ಷಣಗಳೆಂದರೆ ಯಾವುದು ಅಂತ ಕೆಳಗಿನವುಗಳಲ್ಲಿ ಕೇಳಿರ್ತಾರೆ ಫ್ರೆಂಡ್ಸ್. ಈ ಕ್ವಶನ್ನಿಗೆ 3 ಆಪ್ಷನ್ಸ್ಗಳು ಇಲ್ಲಿ ಕರೆಕ್ಟಾಗಿರುತ್ತವೆ. ಒಂದು, ಸಮುದಾಯದ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ ಅಂತೇಳಿ 3 ಆಪ್ಷನ್ಸ್ಗಳು ಕರೆಕ್ಟಾಗಿರುತ್ತದೆ. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕೋಡ್ ಕೊಟ್ಟಿರ್ತಾರೆ. ಈ ಕೋಡ್ಗಳ ಪ್ರಕಾರ ನೋಡೋದಾದರೆ ಆಪ್ಷನ್ 1 ABC ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಅದೇ ಥರ ಐದನೇ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಯಿಯ ಉದ್ದೇಶವಲ್ಲ ಅಂತ ಕೇಳಿರ್ತಾರೆ. ಈ ಕ್ವಶನ್ನಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಬಡ್ಜೆಟ್ಗಳ ಪರಿಶೀಲನೆ ಅಂಥೇಳಿ ಈ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ ಆರನೇ ಕ್ವಶನ್ ಬಂದ್ಬಿಟ್ಟು, 1991ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿರ್ತಾರೆ. ಈ ಕ್ವಶನ್ಗೆ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಅಂತೇಳಿ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ ಏಳನೇ ಕ್ವಶನ್, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತ ಕ್ವಶನ್ ಕೇಳಿರ್ತಾರೆ. ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿತ್ವಯಾಗಿರುತ್ತದೆ ಅಂತೇಳಿ ಈ ಕ್ವಶನ್ಗೆ ಈ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ ಎಂಟನೇ ಕ್ವಶನ್ ಬಂದ್ಬಿಟ್ಟು, 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತೇಳಿ ಕ್ವಶನ್ ಇರುತ್ತದೆ ಫ್ರೆಂಡ್ಸ್. ಈ ಕ್ವಶನ್ಗೆ ಮೂರನೇ ಆಪ್ಷನ್ ಅನುಚ್ಛೇದ 200 ಕರೆಕ್ಟ್ ಆಪ್ಷನ್ ಆಗಿರುತ್ತದೆ ಫ್ರೆಂಡ್ಸ್. ಹಾಗೆ ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕ್ವಶನ್ ಇರುತ್ತದೆ ಫ್ರೆಂಡ್ಸ್. ಈ ಕ್ವಶನ್ನಿಗೆ ಅನುಚ್ಛೇದ 263 ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ ಹತ್ತನೇ ಕ್ವಶನ್, ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನು ಪರಿಚಯಿಸಲಾಯಿತು ಅಂತೇಳಿ ಕ್ವಶನ್ ಇರುತ್ತದೆ ಫ್ರೆಂಡ್ಸ್. ಇದು ಸುಪ್ರೀಂ ಕೋರ್ಟ್ ತೀರ್ಪು 2013ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ತೀರ್ಪು 2013ರ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನು ಪರಿಚಯಿಸಲಾಯಿತು ಅಂತೇಳಿ ನೀವು ಆಪ್ಷನ್ ಕರೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿಯಾಗಿರುತ್ತಾರೆ ಅಂತೇಳಿ ಕ್ವಶನ್ ಇರುತ್ತದೆ ಫ್ರೆಂಡ್ಸ್. ಇದಕ್ಕೆ ಮೇನಾಗಿ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಆಗಿರುತ್ತದೆ ಫ್ರೆಂಡ್ಸ್, ಆಪ್ಷನ್ 2. ಹಾಗೆ ಈ ಕೆಳಗಿನ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಪ್ರಸ್ತಾವನೆ, ಇನ್ನೊಂದು ಕಾರಣ ಅಂತ ಇದೆ ಫ್ರೆಂಡ್ಸ್. ಇದು ಡೀಪಾಗಿ ಹೋದರೆ ಮತ್ತೆ ನಾವು ಕ್ವಶನ್ ಓದ್ಕೊಂಡು ಹೋದರೆ ನಿಮಗೆ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಗ ಕ್ವಶನ್ಗೆ ಆನ್ಸರ್ಸ್ ಹೇಳ್ತೀವಿ, ಅದನ್ನು ನೀವು ಟಿಕ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಕ್ಕೆ ಮೂರನೇ ಆಪ್ಷನ್ ಕರೆಕ್ಟಾಗಿರುತ್ತೆ. 12ನೇ ಕ್ವಶನ್ಗೆ ಮೂರನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 13ನೇ ಕ್ವಶನ್ಗೆ ನೀವು ಎ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಎ ಆಪ್ಷನ್ ಕೆಳಗಡೆ ಇದೆ ನೋಡಿ, ಇಲ್ಲಿ ಎ ಆಪ್ಷನ್
ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 14ನೇ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14ಕ್ಕೆ 4ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. 4ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ. ಹಾಗೆ 15ನೇ ಕ್ವಶನ್ಗೆ ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮಗಳನ್ನು ಗುರುತಿಸಿ ಅಂತೇಳಿ ಕ್ವಶನ್ ಕೇಳಿರ್ತಾರೆ ಫ್ರೆಂಡ್ಸ್. ಈ ಕ್ವಶನ್ಗೆ 3ನೇ ಆಪ್ಷನ್ ಕೋಲ್ಕತ್ತಾ, ಭುವನೇಶ್ವರ, ಚೆನ್ನೈ, ಹೈದರಾಬಾದ್ ಈ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 16ನೇ ಕ್ವಶನ್ಗೆ 1ನೇ ಆಪ್ಷನ್ ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ 16ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಕೆಳಗಡೆದು ಆಪ್ಷನ್ DECAB ಈ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. 17ನೇದು. ಹಾಗೆ 17ನೇ ಕ್ವಶನ್ಗೆ ಮೇನಾಗಿ ನೀವು ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು ಅಂತೇಳಿ ಈ ಆಪ್ಷನ್ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರ ಭಾರತದ ಅತ್ಯಂತ ವ್ಯಾಪಕವಾಗಿದೆ ಅಂತೇಳಿ ಕ್ವಶನ್ ಕೇಳಿರ್ತಾರೆ. ಇದಕ್ಕೆ ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು ಅಂಥೇಳಿ ಈ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 18ನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳ ಮುಖಾಂತರ ಬಳಸಿ ಅಂತ ಹೇಳಿರ್ತಾರೆ ಫ್ರೆಂಡ್ಸ್. ಇದಕ್ಕೆ BCD ಆಪ್ಷನ್ ಸಿ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ಸಿ ಕರೆಕ್ಟಾಗಿರುತ್ತದೆ. ಹಾಗೆ 19ನೇ ಕ್ವಶನ್ ಕೆಳಗಿನ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೊಂದಿಸಿ ಬರೆಯಿರಿ ಕ್ವಶನ್ ಕೇಳಿರ್ತಾರೆ ಫ್ರೆಂಡ್ಸ್. ಈ ಆಪ್ಷನ್ಗೆ 3ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 20ನೇ ಕ್ವಶನ್ಗೆ 3ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. 20ನೇ ಕ್ವಶನ್ಗೆ 3ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ. ಹಾಗೆ 21ನೇ ಕ್ವಶನ್. ಈಗ 21ನೇ ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ಎ ಕರೆಕ್ಟಾಗಿರುತ್ತದೆ. ಹಾಗೆ 22ನೇ ಕ್ವಶನ್ಗೆ 4ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. 22ನೇ ಕ್ವಶನ್ಗೆ 4ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ. ಹಾಗೆ 23ನೇ ಕ್ವಶನ್ಗೆ ಲೈಸೆನ್ಸ್ ಅಂಥೇಳಿ ಆಪ್ಷನ್ 4 ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ 4 ಕರೆಕ್ಟಾಗಿರುತ್ತದೆ. ಹಾಗೆ 24ನೇ ಕ್ವಶನ್ಗೆ ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೇಳಿ ಇರುತ್ತದಲ್ಲ, ಈ ಕ್ವಶನ್ಗೆ DBAC ಆಪ್ಷನ್ 1 ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ 1 ಕರೆಕ್ಟಾಗಿರುತ್ತದೆ. ಹಾಗೆ 25ನೇ ಕ್ವಶನ್ ಈ ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ಎ ಕರೆಕ್ಟಾಗಿರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಎ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 26ನೇ ಕ್ವಶನ್ಗೆ ಆಪ್ಷನ್ 1 ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ 1 ಕರೆಕ್ಟಾಗಿರುತ್ತದೆ. 26ನೇ ಕ್ವಶನ್ಗೆ ಆಪ್ಷನ್ 1 ಕರೆಕ್ಟಾಗಿರುತ್ತದೆ. ಹಾಗೆ 27ನೇ ಕ್ವಶನ್. ಈಗ 27ನೇ ಕ್ವಶನ್ಗೆ ಚೌತ್ ಮತ್ತು ಸರ್ದೇಶಮುಖಿ ಆನ್ಸರ್ ಆಗಿರ್ತದೆ ಫ್ರೆಂಡ್ಸ್. ಚೌತ್ ಮತ್ತು ಸರ್ದೇಶಮುಖಿ ಆನ್ಸರ್ ಆಗಿರ್ತೈತೆ. ಅದಕ್ಕೋಸ್ಕರ 1 ಮತ್ತು 2 ಆಪ್ಷನ್ 1 ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. 28ನೇ ಕ್ವಶನ್ ಮೈಸೂರು ದಿವಾನರ ಹೆಸರುಗಳು ಸರಿಯಾದ ಅನುಕ್ರಮಣಿಕೆಯಿಂದ ಜೋಡಿಸಿ ಅಂತೇಳಿ ಕ್ವಶನ್ ಕೇಳಿರ್ತಾರೆ ಫ್ರೆಂಡ್ಸ್. ಇದಕ್ಕೆ 4ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 29ನೇ ಕ್ವಶನ್ಗೆ ಯಾವ್ದು ಕ್ವಶನ್ ಅಂದರೆ ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಶನನ್ನು ಪ್ರಾರಂಭಿಸಲು ಕಾರಣೀಕರ್ತರಾದವರು ಯಾರು ಅಂತ ಕ್ವಶನ್ ಕೇಳಿರ್ತಾರೆ ಫ್ರೆಂಡ್ಸ್. ಇದಕ್ಕೆ ಆಪ್ಷನ್ 2 ಮಾರ್ಕ್ ಕಬ್ಬನ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ 2. ಹಾಗೆ 30ನೇ ಕ್ವಶನ್ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಿಂದ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಕೇಳಿರ್ತಾರೆ ಫ್ರೆಂಡ್ಸ್. 30ನೇ ಕ್ವಶನ್ಗೆ 3ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಓಕೆ, 3ನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ 31ನೇ ಕ್ವಶನ್ಗೆ ನಿಮಗೆ ಆನ್ಸರ್ 4 ಆಗಿರುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅಂಥೇಳಿ 4 ಆಗಿರುತ್ತದೆ ಫ್ರೆಂಡ್ಸ್. ಹಾಗೆ 32ನೇ ಕ್ವಶನ್ಗೆ ಮೊದಲನೇದು ಸೂರತ್, ಅಹಮದಾಬಾದ್ ಮತ್ತು ಭರೂಚ್ ಮೊದಲನೇ ಆಪ್ಷನ್ ಕರೆಕ್ಟಾಗಿರುತ್ತದೆ ಫ್ರೆಂಡ್ಸ್. ಹಾಗೆ
33ನೇ ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ಎ ಕರೆಕ್ಟ್ ಆಗಿರುತ್ತದೆ. ಹಾಗೆ 34ನೇ ಕ್ವಶನ್ಗೆ ಆಪ್ಷನ್ 4 ಕರೆಕ್ಟ್ ಆಗಿರುತ್ತದೆ. ಆಪ್ಷನ್ 4 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಹಾಗೆ 35ನೇ ಕ್ವಶನ್ಗೆ ಆಪ್ಷನ್ 3 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ 3 ಕರೆಕ್ಟ್ ಆಗಿರುತ್ತದೆ. 36ನೇ ಕ್ವಶನ್, ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿ ಅಂತ ಕ್ವಶನ್ ಇರುತ್ತದೆ ಫ್ರೆಂಡ್ಸ್. ಈ ಕ್ವಶನ್ಗೆ ಫತೇಹಾಬಾದ್ ಮತ್ತು ಹಿಸ್ಸಾರ್ ಅಂತೇಳಿ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತದೆ. ಹಾಗೆ 37ನೇ ಕ್ವಶನ್, ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತೇಳಿ ಇರುತ್ತದೆ ಫ್ರೆಂಡ್ಸ್. ಇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತದೆ. ಹಾಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸಲ್ಲಿ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕ್ವಶನ್ ಇರುತ್ತದೆ ಫ್ರೆಂಡ್ಸ್. ಸರಣಿಗಳನ್ನು ಪೂರ್ಣಗೊಳಿಸಿ ಅಂತ ಕ್ವಶನ್ ಇರುತ್ತದೆ. ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಆಗಿರುತ್ತದೆ 38ನೇ ಕ್ವಶನ್ಗೆ. ಹಾಗೆ 39ನೇ ಕ್ವಶನ್ಗೆ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಹಾಗೆ 40ನೇ ಕ್ವಶನ್ಗೆ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. 41ನೇ ಕ್ವಶನ್ಗೆ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿರುತ್ತದೆ. 42ನೇ ಕ್ವಶನ್ಗೆ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿರುತ್ತದೆ. 87.5 ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್ 42ನೇ ಕ್ವಶನ್ಗೆ. ಹಾಗೆ 43ನೇ ಕ್ವಶನ್ಗೆ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಈಗ 44ನೇ ಕ್ವಶನ್ಗೆ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿರುತ್ತದೆ. 45ನೇ ಕ್ವಶನ್ಗೆ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿರುತ್ತದೆ. ಹಾಗೆ ಈಗ 46ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 46ನೇ ಕ್ವಶನ್ಗೆ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿರುತ್ತದೆ. ಹಾಗೆ 47ನೇ ಕ್ವಶನ್ಗೆ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿರುತ್ತದೆ. 48ನೇ ಕ್ವಶನ್ಗೆ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿರುತ್ತದೆ. 16 ನಿಮಿಷ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. 49ನೇ ಕ್ವಶನ್ಗೆ ಆಪ್ಷನ್ ನಂಬರ್ 2 100 ಮೀಟರ್ ಆಪ್ಷನ್ ನಂಬರ್ 2 100 ಮೀಟರ್ ಕರೆಕ್ಟ್ ಆಗಿರುತ್ತದೆ ಫ್ರೆಂಡ್ಸ್. 50ನೇ ಕ್ವಶನ್ಗೆ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿರುತ್ತದೆ. 50 ಕ್ವಶನ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಇನ್ನೂ 50 ಕ್ವಶನ್ಸು ನೆಕ್ಸ್ಟ್ ವಿಡಿಯೋ ಎಲ್ಲ ಒಟ್ಟಿಗೆ ಮಾಡಿದ್ರೆ ಫುಲ್ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ 50 ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅಂಥೇಳಿ ಈ ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್.